ಚಾರ್ಟರ್ ಪ್ರೆಸಿಡೆಂಟ್ ಆಗಿ 2026-27 ಆಯ್ಕೆಯಾಗಿದ್ದಾರೆ. ಹೌದು ಹೌದು. ಏನು ನೆಕ್ಸ್ಟ್ ತಮ್ಮ ಗುರಿ ಮುಂದೆ? ನನ್ನ ವಿಷನ್ ಏನು ಅಂತಂದರೆ, ನಾವು ದೊಡ್ಡ ಕ್ಲಬ್ಬಾಗಿ ಆಗೋದಕ್ಕಿಂತನೂ ನಾವು ಎಷ್ಟು ಜನ ಲೈಫ್ ಮುಟ್ಟಿದ್ದೀವಿ, ಅವ್ರಿಗೆ ಏನು ಮಾಡಿದ್ವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಅಂತ ಅಂದ್ಕೊತೀನಿ. ವಿ ವಾಂಟೆಡ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಗೌರ್ಮೆಂಟ್ to do all the projects and support the projects of the government, especially SIR project, which the election commission is now taken an initiative. Rotary Bangalore Greater Vidyaranyapura will always be there as a support to the government and to give impactful footprint to the community. Rotary Bangalore Greater Vidyaranyapura ಅಂತ ನಾವು ಶುರು ಮಾಡಿದ್ದೆ. ನಮ್ಮ ವಿದ್ಯಾರಣ್ಯಪುರದಲ್ಲಿ ದೇರ್ ಆರ್ ಲಾಟ್ ಆಫ್ ಪಿನ್ ಕೋಡ್ಸ್, ಒಂದು 15-20 ಪಿನ್ ಕೋಡಲ್ಲಿ ಜನ ಇದ್ದಾರೆ ಹೂ ಆರ್ ಆಫ್ ಆ್ಯಾವರೇಜ್ ಬ್ಯಾಕ್ಗ್ರೌಂಡ್, ಬಟ್ ಹೂ ನೀಡ್ ಫೆಸಿಲಿಟೀಸ್. ಅಲ್ಲಿ ಅವ್ರನ್ನ ನೋಡೋರು ಯಾರೂ ಇಲ್ಲ ಕಮ್ಯುನಿಟಿಗೆ. ಅದಕ್ಕಾಗಿ ನಾವು ಒಂದೇ ಕ್ಲಬ್ ಇದ್ದರೆ ಕಷ್ಟ ಅಂತ ವಿ ಹ್ಯಾವ್ ಡಿವೈಡೆಡ್ ದಿ ಕ್ಲಬ್ ಆ್ಯಂಡ್ ವಿ ಆರ್ ನೌ ಗೋಯಿಂಗ್ ಟು ರೀಚ್ MS ಪಾಳ್ಯ ಮತ್ತು ಹತ್ತಿರ ಇರೋ ಕ್ಲಬ್ಸ್ ಎಲ್ಲನೂ ವಿ ವಾಂಟೆಡ್ ಟು ರೀಚ್ ದಿ ಪ್ಲೇಸ್. ಬಿಕಾಸ್ ಒಬ್ಬರೇ ಒಂದು ಕಮ್ಯುನಿಟಿ ಅಂತ ಅಲ್ಲ, ಎನಿ ಕಮ್ಯುನಿಟಿ ಹ್ಯೂಮನ್ ಬೀಯಿಂಗ್ ಈಸ್ ಇಂಪಾರ್ಟೆಂಟ್. ಅವ್ರ ಲೈಫ್ನ ಟಚ್ ಮಾಡೋದು ಅನ್ನೋದು ಇಂಪಾರ್ಟೆಂಟು. ಎನ್ವಿರಾನ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಲಕ್ಷ ಕಲ್ಪವೃಕ್ಷ ಅನ್ನೋ ಪ್ರಾಜೆಕ್ಟು ಲಾಸ್ಟ್ ಇಯರಲ್ಲಿ ಮಾಡಿದ್ವಿ. 1000 ಕೋಕೋನಟ್ ಸ್ಯಾಪ್ಲಿಂಗ್ಸ್ ಮಾಡಬೇಕು ಅಂತ. ಕೋಲಾರಲ್ಲಿ ಆಲ್ರೆಡಿ ವಿ ಹ್ಯಾವ್ ಡನ್ ಅಬೌಟ್ 100 ಸ್ಯಾಪ್ಲಿಂಗ್ಸ್. ಅದು ಈಗ ದೊಡ್ಡದಾಗಿದೆ, 2 years ಆಗಿದೆ, ದೊಡ್ಡದಾಗಿದೆ. ಈಗ ಕೋಲಾರದಲ್ಲೂ ಮಧುಗಿರಿಯಲ್ಲೂ ಮಾಡಿದ್ದೀವಿ. ಲಾಟ್ ಆಫ್ ಸ್ಯಾಪ್ಲಿಂಗ್ಸ್ ಹ್ಯಾಸ್ ಬೀನ್ ಡನ್. ಗ್ರೀನರ್ ದಿ ಸಿಟಿ, ಮೋರ್ ರೈನ್ಸ್ ಅಂತ ಒಂದು ಅಭಿಪ್ರಾಯ. ಮಕ್ಕಳು ಓದೋಕ್ಕಾಗದೇ ಇರೋ ಮಕ್ಕಳು ಸ್ಕಾಲರ್ಶಿಪ್ ಕೊಡೋದಾಗಲಿ, ನಾವು ಅವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡೋದು ಅದು ಒಂದು ಥರ. ಆದರೆ ಅವ್ರಿಗೆ ವಿದ್ಯೆ ಕಲಿಸೋದಕ್ಕೆ ಮಾರ್ಗ ಮಾಡಿ, ಅವ್ರ ವಿದ್ಯೆ ಒಂಥರ ಆದಮೇಲೆ ಅವ್ರನ್ನ ಮುಂದೆ ನೋಡೋದು ಹೇಗೆ, ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಫಾರ್ ದಿ ಚಿಲ್ಡ್ರನ್ ಅನ್ನೋದು ಅದು ಒಂದು ಅನ್ಕೊತಾ ಇದ್ದೀವಿ. ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ನಮ್ಮ ಜೊತೆ ಜನನ ಕೈಗೂಡಿಸಿ ಕಮ್ಯುನಿಟಿಗೆ ಏನು ಮಾಡ್ಬೋದು ಅನ್ನೋ ಡಿಫ್ರೆಂಟ್ ಐಡಿಯಾಸ್ ತೊಗೊಂಡು ನಾವು ಇದನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೋರ್ ಸೊ ಹ್ಯೂಮನ್ ಕಮ್ಯುನಿಟಿ ಈಸ್ ಇಂಪಾರ್ಟೆಂಟ್. ಅದನ್ನು ನಾವು ರೀಚ್ ಮಾಡಿ ಹೇಗಾದರೂ ಸರಿ ನಮ್ಮ ಸೊಸೈಟಿ ಶುಡ್ ಬಿ ಎ ಪ್ಲೇಸ್ ವೇರ್ ಫ್ಯೂಚರ್ ಚಿಲ್ಡ್ರನ್ ಶುಡ್ ಫೀಲ್ ಲೈಕ್ ಲಿವಿಂಗ್ ವಿತ್ ಎ ಹ್ಯಾಪಿ ಲೈಫ್ ಅಂತ ನಮ್ಮ ಕ್ಲಬ್ ಟ್ರೆಷರರು ಈಗ ಮಾತಾಡ್ತಾರೆ. ಸೊ ಇದು ರೋಟ್ರಿ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು, ಇಡೀ ಸಮಾಜಕ್ಕೆ ಗೊತ್ತು. ಈಗ ಈ ಒಂದು ಕ್ಲಬ್ಬಿಂದ ಏನು ಸಾಧ್ಯ ಅನ್ನೋದು ಒಂದು ವಿಷಯ. ಈಗ ನಮ್ಮ ಪ್ರೆಸಿಡೆಂಟು ಎಲ್ಲ ಬಗ್ಗೆ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫೋಕಸ್ ಆನ್ ಕಮ್ಯುನಿಟಿ ಡೆವಲಪ್ಮೆಂಟ್. ಈಗ ಯಾಕೆ ಅದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕ ಇರುವ ಕಮ್ಯುನಿಟಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇದು ನಮ್ಮ ಫುಲ್ ನೇಷನ್ಗೇನು ಒಳ್ಳೆಯದು ಅನ್ನೋದು ವಿಷಯ. ಏನು ಅಕ್ಕಪಕ್ಕ ಏನು ನೋಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ಅದರಲ್ಲಿ ಇರುವ ಮಕ್ಕಳು, ಎಷ್ಟು ಜನ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕ್ಯಾರಿಯರ್ ಗೈಡೆನ್ಸ್ ಇದೆಯಾ, ಮತ್ತು ಸ್ಕೂಲ್ಸಲ್ಲಿ ಹೋಗಿ ಅವ್ರಿಗೆ ಏನು ಮಾಡ್ಬೋದು, ಕಾಲೇಜಿಗೆ ಹೋಗಿ ಏನು ಮಾಡ್ಬೋದು. ಸೊ ಈ ವಿಷಯಗಳೆಲ್ಲ ತುಂಬ ಇಂಪಾರ್ಟೆಂಟು. ಆಮೇಲೆ ಹಲವಾರು ಪ್ರಾಜೆಕ್ಟ್ಸು ನಮ್ಮ ಸೆಕ್ರೆಟ್ರಿ ಮೇಡಮು ಅವರು ಆಲೋಚನೆ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಈ ಪ್ರಾಜೆಕ್ಟ್ಸನ್ನು ಒಂದೊಂದಾಗಿ ಎಷ್ಟು ಚೆಂದವಾಗಿ ನಾವು ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡ್ತಾಯಿದ್ವಿ. ಈಗ UNSDG ಅಂತ ಒಂದಿದೆ, ನಿಮಗೆಲ್ಲರಿಗೂ ಗೊತ್ತು. ಅದು ಕ್ಲೀನ್ ವಾಟರ್ ಬೇಕು, ಒಳ್ಳೆ ನೀರು ಬೇಕಲ್ಲ, ಮತ್ತು ಎಜುಕೇಷನ್ ಬೇಕು, ಮತ್ತು ಪಾವರ್ಟಿ ಇರಬಾರ್ದು. ಸೊ ಇದಕ್ಕೆಲ್ಲ ಸಸ್ಟೈನಬಲ್ ಆಗಿ ಏನು ಮಾಡ್ಬೋದು, ಸೊ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಈ ವರ್ಷ ಪ್ರಾಜೆಕ್ಟ್ಸು ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ, ಅದಕ್ಕೆ ನಾವು ಒಂದೊಂದಾಗಿ ಶ್ರದ್ಧೆಯಿಂದ ಮಾಡೋಕ್ಕೆ ತಯಾರಾಗಿದ್ದೀವಿ. ಅದನ್ನು ಈ ವರ್ಷ ಅಲ್ಲಿ ನಾವು ಎಲ್ಲನೂ ಮುಗಿಸಿ, ಬರೀ ಒಂದೇ ವರ್ಷ ಅಲ್ಲಿ ಮುಗಿಸ್ಕೊಂಡು ಹೋಗೋದಿಲ್ಲ, ನೆಕ್ಸ್ಟ್ ವರ್ಷ ಹಾಗೆ ಅದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು ಅನ್ನೋದಲ್ಲಿನೂ ನಾವು ಚೂರು ಆಲೋಚನೆ ಮಾಡಿ ಇಟ್ಕೊಂಡಿದ್ದೀವಿ ಫ್ಯೂಚರಲ್ಲಿ. ಥ್ಯಾಂಕ್ ಯು. ಹೊಸ ಚಾರ್ಟರ್ ಪ್ರೆಸಿಡೆಂಟು
ಅವರ ವಿಷನ್ ಅಥವಾ ಅವರ ಮನಸ್ಸಿನ ಆಲೋಚನೆಯನ್ನು ಎಲ್ಲರಿಗೂ ತುಂಬ ನೀಟಾಗಿ ಅರ್ಥ ಆಗಂಗೆ ಹೇಳಿದ್ದಾರೆ. ಯಾವುದೇ ಮೆಡಿಕಲ್ ಕಾಲೇಜ್ ತೊಗೊಂಡ್ರು ಎಲ್ಲರಿಗೂ ಏನು ಬೇಕಾಗತ್ತೆ ಅಂತಂದರೆ ಈ ಬಾಡಿ ಬೇಕಾಗತ್ತೆ. ಓಕೆ, ಸೊ ನಾವೇನು ಅಂತಂದರೆ ಈ ಬಾಡಿ ಡೊನೇಷನ್ ಕ್ಯಾಂಪ್ ಅಂತ ಜನಕ್ಕೆ ಎಜುಕೇಷನ್ ಮಾಡ್ತೀವಿ. ಸೊ ತುಂಬ ಜನ ಏನಾಗುತ್ತೆ ಅಂತಂದರೆ ಸತ್ತ ಮೇಲೆ ಬಾಡಿನ ಹೂಳ್ತಾರೆ ಅಥವಾ ಸುಡ್ತಾರೆ. ಅದ್ರ ಬದಲು ಅದನ್ನು ನಾವು ಡೊನೇಷನ್ ಕೊಟ್ಟರೆ ಓಕೆ, ಅದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಹೊಸ ವೈದ್ಯಕೀಯ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಅವರು ಕಲಿಯೋದಕ್ಕಾಗತ್ತೆ. ಇದಕ್ಕೆ ತುಂಬ ಶಾರ್ಟೇಜ್ ಇದೆ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ತಕ್ಷಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಎರಡನೇದೇನಪ್ಪ ಅಂತಂದರೆ ಇವಾಗ ತುಂಬ ಜನ ಹೋಟೆಲ್ಗೆ ಹೋಗ್ತಾರೆ ಅಥವಾ ಮನೇಲಿ ಏನಾದ್ರು ಪ್ರಿಪೇರ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅದಕ್ಕಿಂತ ತುಂಬ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಸೊ ನಾವೇನು ಹೇಳ್ತಿದ್ದೀವಿ ಅಂತಂದರೆ ನಮ್ಮ ಹೊಸ ಪ್ರಾಜೆಕ್ಟ್ ಬಂದುಬಿಟ್ಟು ಇವತ್ತು ಲಾಂಚ್ ಮಾಡಿರೋದು ಓಕೆ, ಅನ್ನ ಪರಬ್ರಹ್ಮ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ, ಎಷ್ಟು ಬಡಿಸ್ಕೊಳ್ತೀರೋ ಅಷ್ಟನ್ನು ತಿನ್ನಿ. ಥ್ಯಾಂಕ್ ಯು. ನನ್ನ ಹೆಸರು ರೊಟೇರಿಯನ್ ಶ್ರೀಕಾಂತನ್ ಅಂತೇಳಿ. ಈ ವರ್ಷ ನಾನು ರೋಟ್ರಿ ಕ್ಲಬ್ ಆಫ್ ಗ್ರೇಟರ್ ವಿದ್ಯಾರಣ್ಯಪುರ ವೈಸ್ ಪ್ರೆಸಿಡೆಂಟ್. ಸೊ ಈ ದಿನ ಒಂದು ಹೊಸ ರೋಟ್ರಿ ಕ್ಲಬ್ ಜನ್ಮ ತಾಳಿದೆ. ಸೊ ಚಾರ್ಟರಿಂಗ್ ಅಂತ ಹೇಳಿದ್ರೆ ಹೊಸ ಕ್ಲಬ್ನ ನಾವು ಇವತ್ತು ಇನಾಗ್ರೇಟ್ ಮಾಡಿರೋದು. ಹಾಗಾಗಿ ಇವತ್ತು ರೋಟ್ರಿ ಗ್ರೇಟರ್ ವಿದ್ಯಾರಣ್ಯಪುರ ನಾವು ಯಾವ ಕಾನ್ಸೆಪ್ಟ್ನಲ್ಲಿ ಇದನ್ನು ಫಾರ್ಮ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ಗ್ರೇಟರ್ ಬ್ಯಾಂಗ್ಳೂರ್ ಆಗ್ತಾಯಿದೆ. ಸೊ ಆ ಕಾನ್ಸೆಪ್ಟ್ನಲ್ಲಿ ನಾವು ಗ್ರೇಟರ್ ವಿದ್ಯಾರಣ್ಯಪುರ ಅಂಥೇಳಿ ಒಂದು ಹೊಸ ಕ್ಲಬ್ನ ನಾವು ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. ಸೊ ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಹೇಳ್ದಂಗೆ, ಚಾರ್ಟರ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಫೌಂಡರ್ ಪ್ರೆಸಿಡೆಂಟ್ ಅಂಥೇಳಿ, ಈ ಕ್ಲಬ್ನ ಫೌಂಡರ್ ಪ್ರೆಸಿಡೆಂಟ್ ಆದಂತಹ ರೊಟೇರಿಯನ್ ಅಪರ್ಣ ಕನ್ನಂಪಲ್ಲಿ ಹಾಗೂ ಫೌಂಡರ್ ಸೆಕ್ರೆಟರಿ ಆಗಿರೋಂತಹ ಆಶಾ ರವಿಕಿರಣ್ ಅವರು ಹೇಳಿದಾಗೆ ನಾವು ಸುಮಾರು ಪ್ರೋಗ್ರಾಮ್ಗಳು, ಸುಮಾರು ಪ್ರಾಜೆಕ್ಟ್ಗಳನ್ನ ನಾವು ಈ ವರ್ಷ ನಾವು ಕಂಪ್ಲೀಟ್ ಮಾಡಬೇಕು ಅಂಥೇಳಿ ರೋಟರಿ ಗ್ರೇಟರ್ ವಿದ್ಯಾರಣ್ಯಪುರದ ಕಡೆಯಿಂದ ನಾವು ಒಂದು ರೋಡ್ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಹೇಳ್ದಾಗೇ ಈಗ ನಾವು ಕ್ಯಾನ್ಸರ್ ಪೇಷಂಟ್ಗಳಿಗೆ ಹೇಗೆ ಸಹಾಯ ಮಾಡ್ಬೋದು. ನಾವು ಲಾಸ್ಟ್ ಇಯರ್ ನಾವು ಒಂದು ಮ್ಯೂಸಿಕಲ್ ಇವೆಂಟ್ ಒಂದು ಕಂಡಕ್ಟ್ ಮಾಡಿ ಅದರಿಂದ ಫಂಡ್ ರೈಸ್ ಮಾಡಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ನಾವು ಡೊನೇಟ್ ಮಾಡಿದ್ವಿ. ಯಾಕಂದರೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅವರು ಕ್ಯಾನ್ಸರ್ ರೋಗಿಗಳನ್ನ ಹತ್ತಿರದಿಂದ ಅವರು ಟ್ರೀಟ್ಮೆಂಟ್ಗಳು ಕೊಟ್ಕೊಂಡು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಮತ್ತು ಫ್ರೀ ಸ್ಕ್ರೀನಿಂಗ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಕೈಲಾಗಿರೋ ಸಹಾಯ ಮಾಡಬೇಕು ಅಂಥೇಳಿ ರೋಟ್ರಿ ಗ್ರೇಟರ್ ವಿದ್ಯಾರಣ್ಯಪುರದ ಕಡೆಯಿಂದ ನಾವು ಅವರಿಗೆ ಒಂದು ಪ್ರೋಗ್ರಾಮ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಾವು ಬೇರೆ ಮಕ್ಕಳಿಗೆ ಎಜುಕೇಷನ್ ರಿಲೇಟೆಡ್ ಆಗಲಿ ಮತ್ತು ಒಂದು ಗೌರ್ಮೆಂಟ್ ಸ್ಕೂಲ್ನ ನಾವು ದತ್ತಕ್ಕೆ ತೊಗೋಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಇದೆ. ಹಾಗೆಯೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ. ಅಲ್ಲಿ ಪ್ರತಿ ವರ್ಷ ಅವರು ವಾರ್ಷಿಕೋತ್ಸವ ಮಾಡಿದಾಗ ಸುಮಾರು 10,000ದಿಂದ 15,000 ಜನ ಫುಟ್ಫಾಲ್ ಇದೆ ಅಲ್ಲಿ. ಸೊ ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಸೊ ಅಲ್ಲಿನ ಟಾಯ್ಲೆಟ್ ಕಟ್ಟಿಸ್ಕೊಡ್ಬೇಕು ಅಂಥೇಳಿ ನಮ್ಮ ಕ್ಲಬ್ನಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಲ್ಲಿನ ಇವರು ಕಮಿಷನರ್ ಅವ್ರ ಜೊತೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು.